ನಾವು ಏನಾದರೂ ಸಾಧಿಸ್ಬೋದು. ಹೇಳ್ರಿ, ಈಗಾಗಲೇ ಮೊನ್ನೆ ನಡೆದಂತ ಜಂತರ್ ಮಂತರ್ನಾಗ ನೋಡಿದ್ರಿ ನೀವು. ಜಂತರ್ ಮಂತರ್ನಾಗ ಏನ್ ನೋಡಿದ್ರಿ? ಎಲ್ಲಾ ಯೂತ್ ಹುಡುಗರು ಒಂದಾಗ ಒಕ್ಕಟ್ಟಾಗಿ ಸೇರಿದೇವ ಅಂದ್ರೆ ಧರ್ಮೇಂದ್ರ ತೆಳಗೆ ಇಳಿದೇವಲ್ಲ. ತಿಳ್ಕೊಂಡು ಸ್ವಲ್ಪ ಆಕ್ರೋಶದಾಗ ಬರಬೇಡ್ರಿ. ನಾನಲ್ಲಿ MLA ಅಲ್ಲಿ MLC ಅಲ್ಲಿ ನೀವು ಎಲ್ಲ ಸಾರ್ವಜನಿಕ ಮಹಾರಾಜರಲ್ಲಿ ಎಲ್ಲರೂ ಅದೇ ನೀರು ಕುಡ್ಲೆತ್ತಿದೇವು, ಎಲ್ಲರೂ ಅದೇ ಗಾಳಿ ತೊಲತ್ತಿದೇವು. ನೀವು ತೊಗೊಂಬಂದ್ ಬೇರೆ, ನಾವು ತೊಗೊಂಬಂದ್ ಬೇರೆ ಅದನ್ನ ತಿಳ್ಕೊಳ್ರಿ. ಸುಮ್ಮನೆ ಆಕ್ರೋಶದಾಗ ಬರಬೇಡ್ರಿ. ಹೌದಾ ಇಲ್ಲ? ನಾವೇನ್ರಿ ನಾವು MLA MLC ಅಂದ್ರೆ ನಮ್ ಗಾಳಿ ಬೇರೆ ಅದನ್ನ, ನಿಮ್ ಗಾಳಿ ನಮ್ ಗಾಳಿ ಎಲ್ಲರೂ ಒಂದೇ. ಸ್ವಲ್ಪ ಸಮಾಧಾನದಿಂದ ಇಂಗ್ಲಿಷ್ದಾಗ ಒಂದು ಪ್ರಾವರ್ಬ್ ಅದ, ಏನದ ಕೊಡದ? 1 minute of anger may cost you lifetime of agony. 1 minute of anger may cost you lifetime of agony. ಅಂದ್ರೇನು? ಒಂದು ಕ್ಷಣ ನೀವು ಟೆನ್ಷನ್ ತೊಗೊಂಬೋದು, ಟೆನ್ಷನ್ ಮಾಡೋದ್ರಿಂದ ನಾಶ ಆಗ್ತದ. ದಯವಿಟ್ಟು ತಿಳ್ಕೊರಿ. ಹುಮನಾಬಾದ್ದಾಗನು ಬರ್ತಿರ್ಬೇಕು, ಇಲ್ಲಿ ಪಕ್ಕದಾಗ ಇಂಡಸ್ಟ್ರಿ ಆಗ್ತದೆ, ನಮ್ದೇನು ಹೊಲ ಇಲ್ಲ, ಹೋಗ್ತಾ ನಮ್ಗೆ ವಾಸನೆ ಬರಲ್ಲ. ಇನ್ನ ಗುಲ್ಬರ್ಗಕ್ಕೆ ಹೋಗ್ತಾನೆ ಬರ್ತಿರ್ತೀವಿ. ನಾನು ಹೇಳೋದೇನು, ಎಲ್ಲರೂ ಕೂಡ ಒಕ್ಕಟ್ಟಾದೆ ಅಂದ್ರೆ ನಾವು ಏನಾದರೂ ಸಾಧಿಸ್ಬೇಕು. ಹೌದಾ ಇಲ್ಲ? ಸುಮ್ಮನೆ ನೀವು ಮನಸ್ಸಿಗೆ ಬಂದು ಯಾರ್ದವ್ರು ಮಾತಾಡ್ಕೋದ್ರೆ. ಮತ್ತೊಂದು ಹೇಳ್ತೀನಿ, ಯಾರು ಕರೆಕ್ಟಾಗಿ ನಡೀತಾರ ನುಡಿತಾರ ರಾಜಶೇಖರ್ ಪಾಟೀಲ್ ನೀವೇನಾದ್ರೂ ಸಿಟ್ಟು ಬರ್ತದೆ. ಯಾಕೆ ಸಿಟ್ಟು ಬರ್ತದ? ನೇರವಾಗಿ ನಿಟ್ಟವಾಗಿ ಮಾತಾಡಿದ್ರೆ ಏನಾದ್ರೂ ಸಿಟ್ಟು ಬರ್ತದೆ. ಅದನ್ನು ತಿಳ್ಕೊಂಬಲ್ಲ. ಅವ್ರೇನು ಬೇರೆ ಸಲಕ್ಕೆ ಬಂದಾರ? ನಿಮ್ದೆಲ್ಲ ಆಶೀರ್ವಾದ ಇಷ್ಟೆಲ್ಲ 20 ವರ್ಷ ಸಾಧನೆ ಮಾಡಿದಾರ. ಯಾವಾಗ ಟೈಮ್ ಇರ್ತದಲ್ಲ, ಆದ್ರೆ ನೀವು ಸ್ವಲ್ಪ ಸಮಾಧಾನ ತಿಳ್ಕೊಡ್ರಿ. ಅವ್ರು ಯಾಕೆ ಸಿಟ್ಟಿಗೆ ಬರ್ತಾರ? ಒಬ್ಬರೊಂದು ಮಾತಾಡಿ ಇದ್ರ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಅವ್ರು ಒಂದು ಕಿರಿ ಮಾಡ್ತದ ಅಷ್ಟೇ. ಅದು ಬಿಟ್ಟು ಮತ್ತೆ ಎಲ್ಲ ಬಿಟ್ಟು ಅವ್ರೆಲ್ಲ ಓಡ್ಸತಿ ಬರ್ಲಕ್ಕೆ ಏನ್ ಕಾರಣ ಅದ? ಮತ್ತೆ ಅವ್ರಿಗೆ ಬರೋದಿದ್ದಿಲ್ಲ, ಇಲ್ಲಿ ಬಂದು ಊಟ ಖರಾಬ್ ಮಾಡೋದನ ತಿಳ್ಕೊರಿ. ಸಮಾಧಾನ ತಿಳ್ಕೊರಿ. ಸುಮ್ಮ ಅವ್ರು ಹೇಳೋರು ಇವ್ರು ಹೇಳೋರು ಅಂತ ಪ್ರಚೋದನೆ ಬರಬೇಡ್ರಿ. ಇದು ಏನದ, ಏನ್ ಕತ್ತಿ ಅದ, ಯಾರಿಗೆ ಮಾತು ಮುಚ್ಚಿಲ್ಲ. ಮೊದಲೇನಿತ್ತು, ಈಗೇನದ, ಏನದ ಎಲ್ಲರಿಗೂ ಕುನದ. ಆದರೂ ನಾವೆಲ್ಲರೂ ಒಂದಾದ ಅಂದ್ರೆ ಏನಾದರೂ ಬಲಪಡಿಸ್ಬೇಕು. ಈಗ ಹೋಲಿ ಗುಂಡರೆಡ್ಡಿ ಪಾಪ ಅಲ್ಲಿಂದ ಇಲ್ಲಿ ಯಾಕೆ ಬಂದಾರ? ಅವ್ರದ್ದೆಲ್ಲ ಇಲ್ಲಿ ಬಸವನಪುರದಾಗ ಅಲ್ಲಿ ಇಲ್ಲಿ ಅವ್ರದ್ದು ಹುಮನಾಬಾದ್ದಾಗ ಅವ್ರದಾದ ಎಲ್ಲ ಜನರು ಅವ್ರಿಗೆ ಬಾರ್ ಫೋನ್ ಮಾಡಿ ಬರ್ಬೇಕಣ್ಣ ಅಂತ ಅವ್ರ ಬಂದ್ರೆ ಅವ್ರ ಊರಿಗೆ ಹೋಯ್ತು ವಾಸನು ಅಲ್ಲೂ ಹೋಗ್ತದ. ನಾನು ಹೇಳೋದೇನಂದ್ರೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಜಂತರ್ ಮಂತರ್ ಅಪ್ಲೆ ನಾವು ಒಂದಾದೆ ಅಂದ್ರೆ ನಾವು ಏನಾದರೂ ಸಾಧಿಸ್ಬೋದು. ಹೌದಲ್ಲ? ಅದಕ್ಕಾಗಿ ನಾನು ನಿಮ್ಮ ಜೊತೆ ಅದೀವು. ನಾವು ನಿಮಗೆ ಬಿಟ್ಟಿಲ್ಲ. ನಿಮ್ದೆಲ್ಲ ಏನೇ ಇರಲಿ. ಇವತ್ತು 4 ಫ್ಯಾಕ್ಟ್ರಿ ಬಂದಾಗ ಅವು 4 ಫ್ಯಾಕ್ಟ್ರಿ ಯಾವ ಬಂದಾಗ ಅಂದ್ರೆ ಆದಷ್ಟು ಬೇಗನೆ ಅದಕ್ಕೆಲ್ಲ ಕೂಡ ಒಕ್ಕಟ್ಟಾಗಿ ಅವರು ಬಂದ್ ಮಾಡ್ಸೋಣ. ಮತ್ತೆ ಈ ಬರೋಂಥ ಸಂದರ್ಭದಲ್ಲೂ ಅದ್ರ ಪಕ್ಕದಾಗ ಚರ್ಚೆ ಮಾಡಿ ಬೇಕಾದ್ರೂ ಸ್ವಲ್ಪ ಜನರಿಗೆ ಮುಖ್ಯಮಂತ್ರಿಗೆ ಈ ಖಾತೆ ಮಂತ್ರಿಗೆ ಒಯ್ದು ಭೇಟಿ ಮಾಡಿಸಿ ಆದಷ್ಟು ಬೇಗನೆ ಇದಕ್ಕೊಂದು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಒಂದು ಎಲ್ಲರೂ ಸಮಾಧಾನ ಇದ್ದೀರಿ. ಅದು ಹೇಳ್ತಿಲ್ಲ ಮಹಾರಾಜರಾಗಲಿ ಮುಖಂಡರಾಗಲಿ